ಈಗಾಗಲೇ ರಾಜ್ಯ ಸರ್ಕಾರವು 2025-26ನೇ ಸಾಲಿನ ಬೆಳೆಹಾನಿ ಪರಿಹಾರವನ್ನು ಜಮಾ ಮಾಡಲು ಶುರು ಮಾಡಿದೆ. ಈಗಾಗಲೇ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಬೆಳೆಹಾನಿ ಪರಿಹಾರ ಜಮಾ ಆಗಿದೆ. ಇನ್ನು ಅನೇಕ ಜನ ರೈತ ಬಾಂಧವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಬೆಳೆಹಾನಿ ಪರಿಹಾರ ಜಮಾ ಆಗಿಲ್ಲ. ಅನೇಕ ಜನ ರೈತ ಬಾಂಧವರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಈಗಾಗಲೇ ಬೆಳೆಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 4 ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಬೆಳೆಹಾನಿ ಪರಿಹಾರ ಲಿಸ್ಟನ್ನು ಚೆಕ್ ಮಾಡಬೇಕು, ಜೊತೆಗೆ ಫ್ರೂಟ್ಸ್ ಐಡಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಏನು ಮಾಹಿತಿಯನ್ನು ಹೇಳಕ್ಕೆ ಹೋಗೋದಿಲ್ಲ. ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತಾ ಅಥವಾ ಇಲ್ವಾ ಅಂತೇಳಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ. ಜೊತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆದರೂ ಕೂಡ ಯಾವ ದಿನದಂದು ಮತ್ತು ಯಾವಾಗ ನಿಮಗೆ ಜಮಾ ಆಗುತ್ತೆ ಅಂತೇಳಿ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರು ಕೇಳ್ತಾ ಇದ್ರಿ, ನಮ್ಮ ಪಕ್ಕದ ಜಮೀನಿನ ರೈತರಿಗೆ ಅತಿ ಹೆಚ್ಚಿನ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ, ನಮಗೆ ಮಾತ್ರ ಅತಿ ಕಡಿಮೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ, ಯಾಕೆ ಅಂಥೇಳಿ ಅದರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಅನೇಕ ಜನ ಕೇಳುವಂಥ ಸಾಮಾನ್ಯವಾದಂಥ ಪ್ರಶ್ನೆ ಏನಂದ್ರೆ, ನಮಗೆ ಇದುವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ, ಜಮಾ ಆಗುತ್ತಾ ಇಲ್ಲ ಅಂಥೇಳಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಹೌದು, ನಿಮಗೆ 100% ಆಗಿ ಹೇಳ್ತಾ ಇದ್ದೀನಿ, ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ಯಾರ್ದೆಲ್ಲ ಬೆಳೆ ಹಾನಿ ಪರಿಹಾರ ಲಿಸ್ಟಲ್ಲಿ ಹೆಸರಿದೆ ಮತ್ತು ಯಾರ್ದೆಲ್ಲ PM ಕಿಸಾನ್ ಫ್ರೂಟ್ಸ್ ಐಡಿ ಆ್ಯಕ್ಟಿವ್ ಇದೆ ಅಂತಹ ಎಲ್ಲ ರೈತರಿಗೂ ಕೂಡ 100ಕ್ಕೆ 100ರಷ್ಟು ಹೇಳ್ತಾ ಇದ್ದೀನಿ, ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ಇದೊಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ. ಯಾವುದೇ ಜಿಲ್ಲೆಯವರು ಇರ್ರಿ, ನೀವು ಬೆಳಗಾವಿ ಇರ್ರಿ, ಬಾಗಲಕೋಟೆ ಇರ್ರಿ, ವಿಜಯಪುರ ಇರ್ರಿ, ಕಲಬುರಗಿ ಇರ್ರಿ, ಯಾದಗಿರಿ ಇರ್ರಿ, ರಾಯಚೂರು, ಯಾವುದೇ ಜಿಲ್ಲೆಯ ರೈತರಾದರೂ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರ ಲಿಸ್ಟಲ್ಲಿ ಹೆಸರಿದ್ದರೆ ನಿಮಗೆ 100ಕ್ಕೆ 100ರಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ನೀವು ತಿಳ್ಕೊಳ್ಳುವಂಥ ಪ್ರಮುಖವಾದಂಥ ಮಾಹಿತಿ ಇಷ್ಟೇ, ನಿಮ್ಮದು ಬೆಳೆ ಹಾನಿ ಪರಿಹಾರ ಲಿಸ್ಟಲ್ಲಿ ಹೆಸರಿರಬೇಕಾಗತ್ತೆ, ಜೊತೆಗೆ ಫ್ರೂಟ್ಸ್ ಐಡಿ ಆ್ಯಕ್ಟಿವ್ ಆಗಿರಬೇಕಾಗತ್ತೆ, ಬ್ಯಾಂಕ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗತ್ತೆ. ಇಷ್ಟಿದ್ದರೆ ಸಾಕು, ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತೆ. ಹಾಗಾದರೆ ಯಾವಾಗ ಜಮಾ ಆಗುತ್ತೆ ಅಂತೇಳಿ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ. ಈಗಾಗಲೇ ಹಂತವಾಗಿ ಅಂದರೆ ಸುಮಾರು 3-4 ದಿನ ಆಯ್ತು. ಈಗ ಹಂತವಾಗಿ ಬೆಳೆ ಹಾನಿ ಪರಿಹಾರವನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ತಾಲೂಕುವಾರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ತಾಲೂಕುಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ. ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಜಮಾ ಆಗಿಲ್ಲ. ಇಲ್ಲಿ ನೋಡ್ಬೋದು, ವಿತ್ ಪ್ರೂಫ್ ಸಮೇತ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಿನ್ನೆ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚೆಕ್ ಮಾಡಬೇಕು, ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅನೇಕ ಜನ ರೈತ ಬಾಂಧವರು ನೋಡಿದಂಥವ್ರು ಕೂಡ ಕಮೆಂಟನ್ನು ಹಾಕಿದ್ದಾರೆ. ಇಲ್ಲಿ ತೋರಿಸ್ತೀನಿ, ಬೇಕಾದ್ರೆ ನಾನು ಸ್ವಲ್ಪ ವೇಟ್ ಮಾಡಿರಿ. ಇಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರ ಕೆಳಗೆ ಕಮೆಂಟ್ಗಳನ್ನು ಹಾಕಿದ್ದಾರೆ, ನೋಡ್ಬೋದು. ಯಾದಗಿರಿಯಲ್ಲಿ 3400 ರೂಪಾಯಿ ಒಂದು ಎಕರೆಗೆ ಜಮಾ ಆಗಿದೆ ಅಂತೇಳಿ 6 ಅವರಿಂದ ಮೆಸೇಜನ್ನು ಹಾಕಿದ್ದಾರೆ. ಇವತ್ತು ಮುಧೋಳದಲ್ಲಿ 50,000 ಆಗಿದ್ರಿ ಅಂತೇಳಿ ಮೆಸೇಜನ್ನು ಹಾಕಿದ್ದಾರೆ. ಕಾಣ್ತಾ ಇರ್ಬೋದು ನಿಮಗೆ, ಲೈವ್ ಪ್ರೂಫ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನಾನು. ಇದೇ ರೀತಿಯಾಗಿ ಹಂತವಾಗಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಸುಮಾರು 4 ದಿನಗಳಿಂದ ಹಣವನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. 4 ದಿನಗಳಿಂದ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಇಂದಲ್ಲ ನಾಳೆ ನಿಮಗೆ 100ಕ್ಕೆ 100ರಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಯಾದಗಿರಿಗೆ ನಿನ್ನೆ 3400 ರೂಪಾಯಿ ಒಂದು ಎಕರೆಗೆ ಜಮಾ ಆಗಿದೆ. ಹಾಗೆ ಮುಧೋಳ ತಾಲೂಕು ನೋಡಿ, ಬಾಗಲಕೋಟೆ ಡಿಸ್ಟಿಕ್ಕು 50,000 ರೂಪಾಯಿ ಜಮಾ ಆಗಿದೆ. ಜೊತೆಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡಾಗ ತೋರಿಸ್ತೀನಿ ನೋಡಿರಿ. ನೋಡು, ಟುಡೇ ಐ ಆಮ್ ರಿಸೀವ್ಡ್ ಅಂತೇಳಿ ರೈತರು ಕೂಡ ಮೆಸೇಜನ್ನು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಅಂದರೆ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅಂತೇಳಿ ನಿನ್ನೆ ಮೆಸೇಜನ್ನು ಹಾಕಿದ್ದಾರೆ. ಬಿಜಾಪುರ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹಾಕಿದ್ದಾರೆ. ಪ್ರತಿಯೊಬ್ಬರು ಕೂಡ, ಅಂದರೆ ಅನೇಕ ಜನ ರೈತ ಬಾಂಧವರಿಗೆ ಜಮಾ ಆಗಿರುವಂತಹ ಮಾಹಿತಿಯನ್ನು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, 10,200 ರೂಪಾಯಿ ಜಮಾ ಆಗಿದೆ ಅಂತ ಹಾಕಿದ್ದಾರೆ. ನಿನ್ನೆ ಹಾವೇರಿ ಜಿಲ್ಲೆಗೆ ಕೂಡ ಬಂದಿದೆ ಅಂತ ಹಾಕಿದ್ದಾರೆ. ಈ ರೀತಿ ಹಂತವಾಗಿ, ಕೇವಲ ಯಾವುದೋ ಒಂದು ಜಿಲ್ಲೆಗೆ ಹಾಕಿದ ತಕ್ಷಣ ಅಮೌಂಟು ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತಲ್ಲ, ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ರೈತರಿಗೆ ಹಂತವಾಗಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಜಮಾ ಆಗುತ್ತೆ. ಯಾವಾಗ ಜಮಾ ಆಗುತ್ತಾ? ಈ ವಾರ ಅಥವಾ ನೆಕ್ಸ್ಟ್ ವಾರದಲ್ಲಿ 100% ಆಗಿ ಪ್ರತಿ ರೈತರಿಗೂ ಕೂಡ ಯಾರ್ದೆಲ್ಲ ಬೆಳೆ ಹಾನಿಯಾಗಿದೆ ಅಂತಹ ಎಲ್ಲ ರೈತರ ಖಾತೆಗೂ ಕೂಡ ಹಣ ಜಮಾ ಆಗಲಿದೆ. ಇದು 100ಕ್ಕೆ 100ರಷ್ಟು ಜಮಾ ಆಗುತ್ತೆ. ಇದು ಒಂದು ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ. ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇರ್ತಿದ್ರಿ, ಅದಕ್ಕಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರು ಕೇಳ್ತಾ ಇದ್ರಿ, ನಮಗೆ ಎಕರೆಗೆ 17,000 ಕೊಡ್ತಾನಂದಿರಿ, 25,000 ಕೊಡ್ತಾನಂದಿರು, 30,000 ಕೊಡ್ತಾನಂದಿರು, ಆದರೆ ನಮಗೆ ಅತಿ ಕಡಿಮೆ ಅಮೌಂಟು ಕೇವಲ 2,000 3,000 ಇಷ್ಟೇ ಜಮಾ ಆಗಿದೆ ಅಂತ ಹೇಳ್ತಾ ಇದ್ರಿ. ಇದು ಕೇಂದ್ರ ಸರ್ಕಾರದ ಬೆಳೆ ಹಾನಿ ಪರಿಹಾರ ಆಗಿರುತ್ತೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥ ಬೆಳೆ ಹಾನಿ ಪರಿಹಾರವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಇದು ಮೊದಲ ಹಂತದ ಬೆಳೆ ಹಾನಿ ಪರಿಹಾರ ಆಗಿರುತ್ತೆ. ಇನ್ನೂ ನಿಮಗೆ 2 ಹಂತದ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡ್ತಾರೆ. ಯಾವುದೇ ರೀತಿ ತೊಂದರೆ ಬೇಡ. ನಿಮಗೆ ಕಡಿಮೆ ಬಂದಿದ್ದರೂ ಕೂಡ ಮುಂದಿನ ಹಂತದಲ್ಲಿ, ಅಂದರೆ ನೆಕ್ಸ್ಟ್ ಒಂದು ಕಂತು ಬಿಡ್ತಾರೆ, ಆಮೇಲೆ ಇನ್ನೊಂದು ಕಂತು ಬಿಡ್ತಾರೆ. ಹಂತವಾಗಿ ಹಣವನ್ನು ರಿಲೀಸ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಅತಿ ಕಡಿಮೆ ಬಂದಿದ್ದರೂ ಕೂಡ ಪ್ರತಿ ಹೆಕ್ಟರ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. 17,000 ನಿಮಗೆ 33,000 ರೂಪಾಯಿವರೆಗೂ ಕೂಡ
ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ. ಅದು ಹಂತ ಹಂತವಾಗಿ ಜಮಾ ಆಗುತ್ತೆ. ಈ ಕಡಿಮೆ ಬಂದಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿಗೆ ಬರುತ್ತೆ ಅಂತ ಹೇಳ್ತಾ, ಇದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರಮುಖವಾದಂಥ ಅಪ್ಡೇಟು. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟು ನಿಮಗೆ 100ಕ್ಕೆ 100ರಷ್ಟು ಯಾರಿಗೆಲ್ಲ ಇದುವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ, ಇಂದು ಜಮಾ ಆಗುತ್ತಾ, ನಾಳೆ ಜಮಾ ಆಗುತ್ತಾ, ಸೋಮವಾರ ಮಂಗಳವಾರ ಮುಂದಿನ ಶನಿವಾರದೊಳಗೆ ಅಂದರೆ ಇನ್ನು ಒಂದು ವಾರದೊಳಗೆ ಪ್ರತಿ ರೈತರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ. ಮತ್ತು ಯಾರಿಗೆಲ್ಲ ಇಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.